ಸೊ ಫಾರ್ ಸಮ್ ರೀಸನ್ ಹಲ್ಲುಗಳನ್ನ ಕಳ್ಕೊಂಡವ್ರಿಗೆ ಡೆಂಟಲ್ ಇಂಪ್ಲಾಂಟ್ ತುಂಬ ಒಳ್ಳೆಯ ಒಂದು ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಸುಜಯ್ ಅವರ ಸರ್ವಿಸ್ ತೊಗೋಬೇಕು ಅಂದರೆ ಎಲ್ಲಿ ಬರಬೇಕು? ನಮ್ಮದು ಸುಜಯ್ಸ್ ಡೆಂಟಲ್ ಕೇರ್ ಕತ್ರಿಗುಪ್ಪೆ ಬನಶಂಕರಿ ಥರ್ಡ್ ಸ್ಟೇಜಲ್ಲಿದೆ. ಅಲ್ಲಿ ನಾವು ಮಾರ್ನಿಂಗ್ 10 o'clock 8:30 ಇರ್ತೀವಿ. ಸೊ ಎನಿ ಟೈಮ್ ಬಂದು ಕನ್ಸಲ್ಟೇಷನ್ ಮಾಡಿದ್ರೆ. ಆಮೇಲೆ ಬರೀ ಇಂಪ್ಲಾಂಟ್ ಮಾತ್ರ ಅಲ್ಲ, ಅಲ್ಲಿ ಎಲ್ಲ ಥರ ಸರ್ವಿಸ್ಗಳು ಸಿಗ್ತವೆ. ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಹೌದು, ಇಲ್ಲಿ ನಾವು ನಮ್ಮ ಕ್ಲಿನಿಕಲ್ಲಿ ನಾವು ಎಲ್ಲ ಸ್ಪೆಷಾಲಿಟೀಸ್, ಡೆಂಟಿಸ್ಟ್ರಿ ಸಂಬಂಧಪಟ್ಟ ಎಲ್ಲ ಸ್ಪೆಷಾಲಿಟೀಸ್ ಅಂಡರ್ ಸೇಮ್ ರೂಫ್. ನೀವು ಬಂದರೆ ನಮ್ಮ ಸೆಂಟರಲ್ಲಿ ನಾವು CBCT ಅಂತ ಹೇಳ್ತೀವಿ. CBCT ಎಕ್ಸ್ರೇ ಅಂದರೆ ಕೋನ್ ಬೀಮ್ CT ಸ್ಕ್ಯಾನ್ ಅಂತ ಹೇಳ್ತೀವಿ. ಕೋನ್ ಬೀಮ್ CT ಸ್ಕ್ಯಾನ್ ಇದೆ. ಏನಂದರೆ ಅಂದರೆ 3 ಡೈಮೆನ್ಷನಲ್ ಎಕ್ಸ್ರೇ. ಇವಾಗ ನೀವೇನಾದರೂ ಬಂದರೆ ಕನ್ಸಲ್ಟೇಷನ್ ಮಾಡಿದರೆ, ಇವಾಗ ಇಂಪ್ಲಾಂಟ್ ಹಾಕಬೇಕು ಅಂದರೆ 3 ಡೈಮೆನ್ಷನಲ್ ಎಕ್ಸ್ರೇ ಬೇಕು ನಮಗೆ. ಸೊ CBCT ಅನ್ನೋದು ಕೂಡ ನಮ್ಮ ಸೆಂಟರಲ್ಲಿದೆ. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್. ಆ್ಯಂಡ್ ಹಾಗೆ ಎಲ್ಲ ಸ್ಪೆಷಾಲಿಟೀಸ್ ನಾನು ಇವಾಗ ಹೇಳಿದಾಗೆ, ನಾನು ಇಂಪ್ಲಾಂಟ್ಸಲ್ಲಿ ಇಂಪ್ಲಾಂಟ್ ಸರ್ಜಿಕಲ್ ಫೇಸ್ ನಾನು ನೋಡ್ಕೊಳ್ತೀನಿ. ವೆರಾಸ್ ನಮ್ಮ ಪ್ರಾಸ್ತೋಡಾಂಟಿಸ್ಟ್ ಬಂದು ಈ ಕ್ರೌನ್ ಪಾರ್ಟ್ನ ಅವ್ರು ನೋಡ್ಕೊಳ್ತಾರೆ. ಹಾಗೆ ಪೀಡೋಡಾಂಟಿಸ್ಟ್ ಅಂತ ಇರ್ತಾರೆ, ಮಕ್ಕಳಿಗೆ ನೋಡೋವಂಥ ಡೆಂಟಿಸ್ಟು. ಮತ್ತು ಪೆರಿಯೋಡಾಂಟಿಸ್ಟ್ ಅಂತ ಇರ್ತಾರೆ, ಅದು ಸರೌಂಡಿಂಗ್ ಈ ಗಮ್ಸ್ ಹೊಸದಿಂದ ಏನಾದರೂ ಕಾಯಿಲೆ ಇದ್ದರೆ ಅದನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೆ ಪೆರಿಯೋಡಾಂಟಿಸ್ಟ್ ಇರ್ತಾರೆ. ದೆನ್ ಆರ್ಥೋಡಾಂಟಿಸ್ಟ್ ಅಂದರೆ ಈ ಬ್ರೇಸಸ್ ಮಾಡ್ತಾರಲ್ಲ, ಆ ಬ್ರೇಸಸ್ಸು ಅಥವಾ ಅಲೈನರ್ಸ್ ಅದನ್ನು ಯಾರು ನೋಡ್ಕೊಳ್ತಾರೆ ಅವ್ರನ್ನ ಆರ್ಥೋಡಾಂಟಿಸ್ಟ್ ಅಂತ ಅವರು ಇರ್ತಾರೆ. ದೆನ್ ಎಂಡೋಡಾಂಟಿಸ್ಟ್ ಅಂದರೆ ರೂಟ್ ಕೆನಾಲ್ ಸ್ಪೆಷಲಿಸ್ಟ್. ಅವರು ಈ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡೋದಿರುತ್ತಲ್ಲ, ಅದಕ್ಕೆ ಎಂಡೋಡಾಂಟಿಸ್ಟ್ ಇರ್ತಾರೆ. ಹಾಗೆ ಎಲ್ಲ ಸ್ಪೆಷಾಲಿಟೀಸ್ ಅಂಡರ್ ಸೇಮ್ ರೂಫ್. ನಮ್ಮ ಕ್ಲಿನಿಕಲ್ಲಿ ಬಂದರೆ ಏನೇ ಸಮಸ್ಯೆ ಇದ್ದರೂ, ನಿಮ್ಮ ಡೆಂಟಲ್ ರಿಲೇಟೆಡ್ ಏನೇ ಸಮಸ್ಯೆ ಇದ್ದರೂ, ಯು ಕ್ಯಾನ್ ಕಮ್ ಡೌನ್ ಆ್ಯಂಡ್ ಹ್ಯಾವ್ ಅ ಕನ್ಸಲ್ಟೇಷನ್.